ಪ್ರಗತಿ ಹಿಲ್ ವ್ಯೂ ಅಕಾಡೆಮಿ, ಕುವೆಂಪು ನಗರ, ಮೈಸೂರು ಕನ್ನಡ ಭಾಷಾ ವಿಭಾಗದಿಂದ ಕನ್ನಡ ವ್ಯಾಕರಣ ತರಗತಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾನು ಹರೀಶ್ ನಾಯ್ಕ್, ಕನ್ನಡ ಭಾಷಾ ಶಿಕ್ಷಕ. ನಾನು ಇಂದಿನ ತರಗತಿಯಲ್ಲಿ ನಿಮಗೆ ಕೃದಂತಗಳು ಅಂದರೆ ಏನು ಅಂತ ತಿಳಿಸ್ತೇನೆ. ಮಕ್ಕಳೇ, ನಾನು ನಿಮಗೆ ಗಮಕ ಸಮಾಸವನ್ನು ಮಾಡಬೇಕಾದ್ರೆ ಹೇಳಿದ್ದೆ, ಕೃತ್ ಧಾತುವನ್ನು ಉಳ್ಳದ್ದು ಕೃದಂತ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆಗ ಚಿಕ್ಕದಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದೆ. ಕೃದಂತ ಬಂದಾಗ ನಾನು ನಿಮಗೆ ವಿವರವಾಗಿ ಏನು ಕೃದಂತ ಅಂದರೆ ಏನು ಅಂತ ಹೇಳ್ತೀನಿ ಅಂತ ಹೇಳ್ತಿಲ್ವಾ, ನೆನಪಿದೆಯಾ? ಹಾಂ, ಇವತ್ತು ಅದೇ ಆ ಕೃದಂತ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಧಾತುವಿಗೆ ಆಖ್ಯಾತ ಪ್ರತ್ಯಯಗಳಲ್ಲದೆ ಬೇರೆ ಪ್ರಕಾರದ ಪ್ರತ್ಯಯಗಳು ಸೇರುತ್ತವೆ. ಆ ಪ್ರತ್ಯಯಗಳು ಅ, ಅದೆ, ಉತೆ, ಉತ್ತ, ಅಲು, ಪು, ಇಸು, ಕೆ, ಉದು, ಮೆ, ತ ಇತ್ಯಾದಿ ಸುಮಾರು 43 ವಿಧದ ಪ್ರತ್ಯಯಗಳಿವೆ. ಇಲ್ಲಿ ನೋಡಿ ಮಕ್ಕಳೇ, ಕ್ರಿಯಾರ್ಥವುಳ್ಳ ಧಾತುವಿನಿಂದ ಹುಟ್ಟಿದರೂ ಕ್ರಿಯಾಪದಗಳಲ್ಲದ ಪದರೂಪಗಳು ಇವನ್ನೇ ಕೃದಂತ ಅಂತ ಹೇಳಿ ಕರೀತಾರೆ. ಈ ಕೆಳಗಿನ ಉದಾಹರಣೆಯನ್ನು ನೋಡಿ. ಮಾಡು ದ ಪ್ಲಸ್ ಅ ಮಾಡಿದ, ಹೋಗು ವ ಪ್ಲಸ್ ಅ ಹೋಗುವ. ಇಲ್ಲಿ ಅ ಎನ್ನುವುದೇ ಕೃತ್ ಪ್ರತ್ಯಯ. ಇಂತಹ ಕೃತ್ ಪ್ರತ್ಯಯವನ್ನು ಉಳ್ಳದ್ದೇ ಕೃದಂತ. ಇದರ ಮಧ್ಯದಲ್ಲಿ ಧಾತು ಹಾಗೂ ಕೃತ್ ಪ್ರತ್ಯಯದ ಮಧ್ಯದಲ್ಲಿ ಬರುವಂಥ ದ, ವ, ಉವ ಪ್ರತ್ಯಯಗಳನ್ನೇ ಕಾಲಸೂಚಕಗಳು ಅಂತ ಹೇಳಿ ಕರೀತಾರೆ. ನಿಮಗೆ ಕಾಲಗಳು ಮಾಡಬೇಕಾದ್ರೆ ನಾನು ನಿಮಗೆ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಈ ಕೃದಂತದಲ್ಲಿ 3 ವಿಧಗಳಿವೆ. ಒಂದು ಕೃದಂತ ನಾಮ, ಎರಡನೇದು ಕೃದಂತ ಭಾವನಾಮ, 3 ಕೃದಂತಾವ್ಯಯ. ಅದರಲ್ಲಿ ಮೊದಲನೇದಾದಂಥ ಕೃದಂತ ನಾಮ ಅಂದ್ರೆ ಏನು ಅಂತ. ಕೃದಂತ ನಾಮ ಅಂದರೆ ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥಗಳಲ್ಲಿ ಸಾಮಾನ್ಯವಾಗಿ ಅ ಎಂಬ ಕೃತ್ ಪ್ರತ್ಯಯ ಬರುವುದು. ಆಗ ಧಾತುವಿಗೂ ಕೃತ್ ಪ್ರತ್ಯಯಕ್ಕೂ ನಡುವೆ ಭೂತಕಾಲದಲ್ಲಿದ್ದ ವರ್ತಮಾನ ಹಾಗೂ ಭವಿಷ್ಯತ್ ಕಾಲದಲ್ಲಿ ವ ಕಾಲಸೂಚಕ ಪ್ರತ್ಯಯಗಳು ನಿಷೇಧಾರ್ಥಕದಲ್ಲಿ ಅದ ಎಂಬುದು ಆಗಮವಾಗುತ್ತದೆ. ಇದನ್ನೇ ಕೃದಂತ ನಾಮಗಳೆನ್ನುವರು. ಅಂದರೆ ಧಾತುವಿಗೆ ಸಾಮಾನ್ಯವಾಗಿ ಅ ಎನ್ನುವಂಥ ಕೃತ್ ಪ್ರತ್ಯಯ ಬರುತ್ತೆ. ಆಗ ಧಾತುವಿಗೂ ಕೃತ್ ಪ್ರತ್ಯಯಕ್ಕೂ ನಡುವೆ ಭೂತಕಾಲದಲ್ಲಿ ದ ಎನ್ನುವಂಥ ಕಾಲಸೂಚಕ ಪದ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲದಲ್ಲಿ ವ ಮತ್ತು ಉವ ಎನ್ನುವಂಥ ಕಾಲಸೂಚಕ ಪ್ರತ್ಯಯ ಬರುತ್ತೆ. ನೆನ್ಪಿಟ್ಕೊಡ್ರಿ ಇದನ್ನು. ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ವ ಮತ್ತು ಉವ ಎನ್ನುವಂಥ ಕಾಲಸೂಚಕ ಪ್ರತ್ಯಯಗಳು ಬರುತ್ತೆ. ನಿಷೇಧಾರ್ಥಕದಲ್ಲಿ ಅದ ಎನ್ನುವಂಥ ಪ್ರತ್ಯಯ ಆಗಮವಾಗುತ್ತೆ. ಇದನ್ನೇ ನಾವು ಕೃದಂತ ನಾಮ ಅಂತ ಹೇಳಿ ಕರಿತೀವಿ. ಇಲ್ಲಿನ ಉದಾಹರಣೆಯನ್ನು ನೋಡಿ. ವರ್ತಮಾನ ಕೃದಂತ: ಓಡುವ, ಬಾಳುವ, ಬರೆಯುವ, ಹಾಡುವ. ಉದಾಹರಣೆಗೆ, ಅದು ಓಡುವ ಕುದುರೆ, ಅವನು ಓಡುವ ಹುಡುಗನಾಗಿದ್ದಾನೆ. ಇಲ್ಲಿ ಓಡುವ ಎನ್ನುವುದು ಕೃದಂತ, ವರ್ತಮಾನ ಕೃದಂತ. ಭೂತ ಕೃದಂತದಲ್ಲಿ ಓಡಿದ, ಬಾಳಿದ, ಬರೆದ, ತಿಂದ. ಉದಾಹರಣೆಗೆ, ಆತ ದುಡಿದ ವೃದ್ಧ, ಅವನು ತಿಂದ ಹಣ್ಣು, ಅವನು ತುಳಿದ ದಾರಿ ಕೆಟ್ಟದ್ದು. ನಿಷೇಧ ಕೃದಂತದಲ್ಲಿ ಓಡದ, ಬಾಳದ, ಬರೆಯದ. ಉದಾಹರಣೆಗೆ, ಅವನು ಮಾಡದ ಕೆಲಸ ಇಲ್ಲ, ಅವು ಬೀಳದ ಹಣ್ಣುಗಳು. ಎರಡನೇದಾಗಿ ಕೃದಂತ ಭಾವನಾಮ. ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳೆನಿಸುತ್ತವೆ. ಧಾತುವಿನಿಂದ ಹುಟ್ಟುವ ನಾಮ ಪ್ರಕೃತಿಯು ಭಾವಸೂಚಕವಾಗಿದ್ದರೆ ಅದು ಕೃದಂತ ಭಾವನಾಮ. ಮಕ್ಕಳೇ ನೋಡಿ, ಉದು, ಇಕೆ, ಇಗೆ, ಅವು, ಉ, ತ, ಟ, ವಳಿ, ಪು, ಅಲು, ಎ, ಅಕೆ, ವಳಿಕೆ, ವಣಿಗೆ ಎಂಬ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮವಾಗುತ್ತದೆ. ಉದಾಹರಣೆ ನೋಡಿ. ಇಕೆ ಪ್ರತ್ಯಯಕ್ಕೆ
ಅಂಜು ಪ್ಲಸ್ ಈಕೆ ಅಂಜಿಕೆ, ನಂಬು ಪ್ಲಸ್ ಈಕೆ ನಂಬಿಕೆ. ಅದೇ ರೀತಿ ಹೊಗಳಿಕೆ, ತೆಗಳಿಕೆ, ನಾಚಿಕೆ, ಬಳಲಿಕೆ. ಹೀಗೆ ಪ್ರತ್ಯಯಕ್ಕೆ ಉಡು ಪ್ಲಸ್ ಹೀಗೆ ಉಡುಗೆ ಉಡುಗೆ, ಅಡು ಪ್ಲಸ್ ಹೀಗೆ ಅಡುಗೆ. ಅದೇ ರೀತಿ ತೊಡುಗೆ, ಮುತ್ತಿಗೆ, ಹಾಸಿಗೆ, ಏಳಿಗೆ. ಅವು ಪ್ರತ್ಯಯಕ್ಕೆ ಬರ ಪ್ಲಸ್ ಅವು ಬರವು, ಸೆಳ ಪ್ಲಸ್ ಅವು ಸೆಳವು. ಅದೇ ರೀತಿ ಕಳವು, ತೆರವು, ಒಲವು, ಮರವು. ಉ ಪ್ರತ್ಯಯಕ್ಕೆ ಸಾ ಪ್ಲಸ್ ಉ ಸಾವು, ನೋ ಪ್ಲಸ್ ಉ ನೋವು. ಅದೇ ರೀತಿ ದಣಿವು, ಅರಿವು, ಮೇವು, ನೋವು. ಅದೇ ರೀತಿ ತ ಪ್ರತ್ಯಯಕ್ಕೆ ಕೊರೆ ಪ್ಲಸ್ ತ ಕೊರೆತ, ಮೊರೆ ಪ್ಲಸ್ ತ ಮೊರೆತ, ಇರಿತ, ಕುಣಿತ, ಒಗೆತ, ಸೆಳೆತ. ಟ ಪ್ರತ್ಯಯಕ್ಕೆ ಓಡು ಪ್ಲಸ್ ಟ ಓಟ, ಕೂಡು ಪ್ಲಸ್ ಟ ಕೂಟ. ಅದೇ ರೀತಿ ಮಾಟ, ನೋಟ, ಆಟ, ಕಾಟ. ಒಳಿ ಪ್ರತ್ಯಯಕ್ಕೆ ನಡೆ ಪ್ಲಸ್ ಒಳಿ ನಡೆವಳಿ, ನುಡಿ ಪ್ಲಸ್ ಒಳಿ ನುಡಿವಳಿ, ಹಿಡಿವಳಿ, ಕೊಡುವಳಿ, ಸಲುವಳಿ. ಪೂ ಪ್ರತ್ಯಯಕ್ಕೆ ಹೊಳೆ ಪ್ಲಸ್ ಪು ಹೊಳೆಪು, ಕಾ ಪ್ಲಸ್ ಪು ಕಾಪು, ತೀರ್ಪು, ತಿಳಿಪು, ತೀರ್ಪು. ಅಲು ಪ್ರತ್ಯಯಕ್ಕೆ ಮುಗ್ಗು ಪ್ಲಸ್ ಅಲು ಮುಗ್ಗಲು, ಜಾರು ಪ್ಲಸ್ ಅಲು ಜಾರಲು, ಬಿಕ್ಕಲು, ಒಕ್ಕಲು, ಒಣಗಲು. ಒಣಿಗೆ ಪ್ರತ್ಯಯಕ್ಕೆ ಮೆರೆ ಪ್ಲಸ್ ಒಣಿಗೆ ಮೆರವಣಿಗೆ, ಬೆಳವಣಿಗೆ, ಬರವಣಿಗೆ. ಹೀಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳಾಗುತ್ತದೆ. ಈಗ ಕೊನೆಯದಾಗಿ ಕೃದಂತಾವ್ಯಯ. ಧಾತುವಿನಿಂದ ಹುಟ್ಟಿ ಅವ್ಯಯದ ಗುಣವನ್ನು ಪಡೆದಂತಹ ಶಬ್ದ ರೂಪವನ್ನು ಕೃದಂತಾವ್ಯಯ ಎನ್ನುವರು. ಉತ್ತ, ಅದೆ, ದರೆ, ಅಲು, ಅಲಿಕೆ, ಅ, ಇ, ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯ ಆಗುತ್ತೆ. ನೋಡಿಲ್ಲಿ ಮಾಡು ಪ್ಲಸ್ ಉತ್ತ ಮಾಡುತ್ತ, ನೋಡುತ್ತ, ದೂರುತ್ತ. ಬರು ಪ್ಲಸ್ ಅದೆ ಬರದೆ, ಕೇಳದೆ, ತಿನ್ನದೆ. ತಿನ್ನು ಪ್ಲಸ್ ಉತ ತಿನ್ನುತ್ತ, ನಡೆಯುತ್ತ. ಕೇಳು ಪ್ಲಸ್ ಅಲು ಕೇಳಲು, ನೋಡಲು, ಬರಲು. ಕೊಡು ಪ್ಲಸ್ ಅಲಿಕೆ ಅಥವಾ ಅಲಿಕೆ ಕೊಡಲಿಕ್ಕೆ, ತರಲಿಕ್ಕೆ. ನೀಡು ಪ್ಲಸ್ ಅ ನೀಡ ಬಂದನು, ನೋಡ ಬಂದನು. ಬೇಡು ಪ್ಲಸ್ ಇ ಬೇಡಿ, ಬೇಡಿ ಬಂದನು, ಕೇಳಿ ಅತ್ತಳು. ಕರೆ ಪ್ಲಸ್ ದು ಕರೆದು, ತಿರಿದು, ನುಡಿದು. ಮಕ್ಕಳೇ, ಹೀಗೆ ಇವತ್ತಿನ ತರಗತಿಯಲ್ಲಿ ನೀವು ಕೃದಂತ ಅಂದ್ರೇನು, ಕೃದಂತ ನಾಮ ಅಂದ್ರೇನು, ಕೃದಂತ ಭಾವನಾಮ ಅಂದ್ರೇನು, ಹಾಗೂ ಕೃದಂತಾವ್ಯಯ ಅಂದ್ರೇನು ಅಂತ ತಿಳ್ಕೊಂಡ್ರಲ್ವಾ. ಅಭ್ಯಾಸ ದೃಷ್ಟಿಯಿಂದ ಇನ್ನೊಮ್ಮೆ ಮನೆಯಲ್ಲಿ ಹೋಗಿ ಈ ಕೃದಂತವನ್ನು ಇನ್ನೊಂದು ಸಲ ಅಭ್ಯಾಸ ಮಾಡಿ. ಮುಂದಿನ ವ್ಯಾಕರಣ ತರಗತಿಯಲ್ಲಿ ನಾನು ನಿಮಗೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಈ ಕನ್ನಡ ವ್ಯಾಕರಣವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಓದಿ, ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಎಂದು ಹಾರೈಸ್ತಾ ಧನ್ಯವಾದಗಳು.